ಮೊಬೈಲ್ಗೆ ಒಂಥರ ಕಾಣಿಸ್ತದೆ, ನೋಡಕ್ಕೆ ಒಂಥರ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ. ಇದು ಬ್ಲೌಸ್. ಇದರಲ್ಲಿ ಕಲರ್ ಅಣ್ಣ ಇದೊಂದೇನಾ? ಇದರಲ್ಲಿ ಕಲರ್ ಇದೊಂದಿದೆ, ಇನ್ನ ಇದ್ರೆ ನೋಡ್ತೀನಿ ನಾನು. ವೈಟಾ ರೆಡ್ಡಾ? ರೆಡ್ಡೇ ಬೇಕಾಗಿತ್ತು ಪಾಪು ಕೊಡಕ್ಕೆ, ಚೆನ್ನಾಗಿರೋ ನೋಡ್ತಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇವತ್ತು ನಮ್ಮ ಪಾಪುಗೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ, ಬಟ್ಟೆ ತೊಗೊಂಡು ಬರೋಣ ಬರ್ತಡೆಗೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಅವರು ಅವ್ರ ಮಗಳು ಹೊಸ್ಕೆಗೆ ಸೀರೆ ತೊಗೊಂಡು ಬರಕ್ಕೆ ಹೋಗ್ತಾ ಇದ್ರು, ಹಂಗಾಗಿ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಯಶುಗೂ ಕೂಡ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡಬೇಕು. ಅಲ್ಲಿ ಹೋಗಿ ನೋಡ್ತೀನಿ, ಯಾವ ಥರ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ, ಇಲ್ಲ ಅಂತಂದರೆ ಇಲ್ಲೇ ಯಾವ್ದಾದ್ರು ಶಾಪಲ್ಲಿ ತೊಗೊತೀನಿ. ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ನೋಡೋಣ ಅಂತೇಳಿ ನಮ್ಮ ಅಕ್ಕ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ಇವಾಗ ಅವರು ಕೂಡ ಅಂದವೇ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಶಿವು ಕೂಡ ಇಲ್ಲ, ಶಿವು ಕೆಲ್ಸಕ್ಕೆ ಹೋಗಿದ್ರು, ಹಂಗಾಗಿ ನಮ್ಮ ಅಕ್ಕ ಅವ್ರ ಜೊತೆಲಿ ಹೋಗ್ತಾ ಇದ್ದೀನಿ ಬಟ್ಟೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ನೋಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೂ, ಯಾವ ಚೆನ್ನಾಗಿದೆ ಅಂತ ಹೇಳಿ. ನೋಡು ಲಾರಿಯಕ್ಕೆ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಇಲ್ಲಿ. ಅಪ್ಪು ಓ ಶಿವಪ್ಪ ಬಂದು ಇನ್ನ ಭಾನುವಾರನೇ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ಭಾನುವಾರ ಆದ್ರೆ ಸಂಡೆ ಬಜಾರ್ ಎಲ್ಲ ಇರುತ್ತಲ್ವಾ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಫುಲ್ಲು ರಶ್ ಇರುತ್ತೆ, ಪಾಪು ಎಲ್ಲ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗ್ತಾರ ಅಂತದ್ದು. ಇನ್ನು ಟಿಫನ್ನು ಕೂಡ ಮನೇಲೆ ಮುಗಿಸ್ಕೊಂಡು ಆಲ್ರೆಡಿ ಇವಾಗ ಹೊರಟಿರೋದೇ ನಾವು ಅಲ್ಲೇ 2 ಗಂಟೆ ಆಗಿದೆ, ಟೈಮು ಕೂಡ ಆಗಿತ್ತು, ಹಂಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಹೊರಡ್ತಾರ ಅಂತದ್ದು. ಇನ್ನ ಯಶು ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು ನನ್ನ ತಂಗಿ ಮಗಳ ಜೊತೆ. ಅವಳಿಗೆ ಇವಳು ಅಂತಂದ್ರೆ ತುಂಬಾನೇ ಇಷ್ಟ. ಚೈತ್ರಕ ಮಾತಾಡ್ಸ್ತಾವಳಿ ಈಗ. ಇನ್ನ ಚಿಕ್ಕಪೇಟೆಗಂತೂ ಬಂದ್ಬಿಟ್ವಿ. ಫಸ್ಟ್ ಬಟ್ಟೆ ತಗೋಬೇಕು ಅಂತ ಹೇಳಿದ್ರೆ ಎಲ್ಲಾರ ಮೈಂಡ್ ಸೆಟ್ಗೂ ಹೋಗೋದೇ ಚಿಕ್ಕಪೇಟೆ ಅಂತ ಚಿಕ್ಕಪೇಟೆಯಲ್ಲಿ ಕಡಿಮೆ ಸಿಕ್ಬಿಡುತ್ತೆ ಅಂತ ಹೇಳಿ ನಾವು ಕೂಡ ಹೊರಟಿದೀವಿ. ನಾವು ತುಂಬಾನೇ ಸೀರೆ ಎಲ್ಲ ತಗೊಂಡ್ ಬಂದಿದೀವಿ, ಮತ್ತೆ ಡ್ರೆಸ್ಸಸ್ ಎಲ್ಲ ತಗೊಂಡ್ ಬಂದಿದೀವಿ. ಬದಲು ನಮ್ದು ಚಿಕ್ಕದಾಗಿ ಒಂದು ಬಟ್ಟೆ ಅಂಗಡಿ ಕೂಡ ಇತ್ತು, ಹಂಗಾಗಿ ಬಲ್ಕ್ ಆಗಿ ತಗೊಂಡ್ರೆ ಮಾತ್ರನೇ ಚಿಕ್ಕಪೇಟೆಯಲ್ಲಿ ಕಡಿಮೆಯಾಗಿ ಕೊಡೋ ಅಂಥದ್ದು. 1-2 ತಗೊಂಡ್ರೆ ಹೋಲ್ಸೇಲ್ ರೇಟಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಹಂಗಾಗಿ 1-2 ಏನೇ ತಗೊಂತೀವಿ ಅಂತ ಅಂದ್ರು ಏನ್ ರೇಟ್ ಇರುತ್ತೆ ಅದೇ ರೇಟ್ನೇನೆ ಅವರು ಕೊಡೋ ಅಂಥದ್ದು. ಎಷ್ಟೇ ಹೋರಾಡಿದ್ರು ಏನು 200 ರುಪೀಸ್ ಇಲ್ಲ 300 ರುಪೀಸ್ ಅಷ್ಟೇನೆ ಕಡಿಮೆ ಮಾಡೋ ಅಂಥದ್ದು, ಯಾವುದೇ ಕಾರಣಕ್ಕೂ ಅವರು ಕಡಿಮೆ ಮಾಡೋದಿಲ್ಲ. ಬಲ್ಕ್ ಆಗಿ ನಾವು ತಗೊಂಡ್ರೆ ಮಾತ್ರನೇ ನಮಗೂ ಕೂಡ ಬೆನಿಫಿಟ್ ಅಂತ ಹೇಳಿ ಅನ್ಸುತ್ತೆ. ಅದ್ರೊಳಗಡೆನು ಒಂದೇ ಡಿಸೈನ್ ತಗೋಬೇಕು, ಕಲರ್ ಬೇರೆ ಕೊಡ್ತಾರೆ, ಇಲ್ಲ 6 ಪೀಸು 7 ಪೀಸು ಈ ತರ 11 ಪೀಸು ಈ ತರ ತಗೊಬೇಕು. 1-2 ತಗೊಂತೀವಿ ಅಂತಂದ್ರೆ ಕಡಿಮೆ ಮಾಡೋದಿಲ್ಲ ಅವರು. ಇನ್ನ ಒಂದೊಂದು ಅಂಗಡಿ ಒಳಗಡೆ ಹೋಗ್ತಿದಂಗೆನೆ ಫಸ್ಟ್ ಹೇಳ್ಬಿಡ್ತಾರೆ ಹೋಲ್ಸೇಲ್ ಮೇಡಮ್, ಸಿಂಗಲ್ ಪೀಸ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ಕೊಡ್ತೀವಿ ಅಂತ ಹೇಳ್ತಾರೆ, ಏನ್ ರೇಟ್ ಇರುತ್ತೆ ಅದೇ ತಗೊಂತಾರೆ. ಅದ್ಬಿಟ್ಟು ನಾವು ಇಲ್ಲೇ ಶಾಪಲ್ಲೇ ತಗೋಬಹುದು ಅದೇ ರೇಟ್ಗೆನೆ. ಇನ್ನು ನಾವು ಸ್ವಲ್ಪ ಓವರಾಡಿದ್ರೆ ಡಿಸ್ಕೌಂಟು ಕೂಡ ಕೊಡ್ತಾರೆ ಶಾಪಲ್ಲಾದ್ರೆ, ಇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಬಲ್ಕಲ್ಲಿ ತಗೊಂಡ್ರೆ ಮಾತ್ರನೇ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಇನ್ನ ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆನೂ ವಿಡಿಯೋ ಮಾಡಿ ಹಾಕಿರ್ತಾರೆ, ನಮ್ಮ ಅಂಗಡಿಗೆ ಬನ್ನಿ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾವು ಕೂಡ ಸುಮಾರು ಪೇಜ್ ನ ಚೆಕ್ ಮಾಡಿ ನೋಡಿದ್ವಿ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ವಿಡಿಯೋದಲ್ಲಿ ಮಾತ್ರ ಆತರ ಹಾಕಿರ್ತಾರೆ, ಅಲ್ಲಿಗೆ ಹೋದ್ಮೇಲೆ ಅವರು ಮಾಮೂಲಿ ರೇಟ್ನೇ ಹೇಳೋ ಅಂತದ್ದು. ಹಂಗಾಗಿ ಇಲ್ಲ ಅಂತಂದ್ರು ಒಂದ್ 4-5 ಅಂಗಡಿ ನೋಡಿದ್ವಿ, ಯಾವುದೇ ಕಾರಣಕ್ಕೂ ಅವರು ಆತರ ಕೊಡೋದಿಲ್ಲ. ನಾವು ವಿಡಿಯೋ ಮಾಡಿ ಹಾಕಿ ತುಂಬಾ ದಿನ ಆಗಿದೆ, ಇವಾಗ ಆಫರ್ ಮುಗ್ದೋಗಿದೆ ಅದು ಇದು ಅಂತ ಹೇಳಿ ಕತೆಗಳನ್ನ ಹೇಳ್ತಾರೆ. ಹಂಗಾಗಿ ವಿಡಿಯೋಗಳು ನೋಡ್ಕೊಂಡು ಹೋದ್ರೆ ತುಂಬಾನೇ ಮೋಸ ಅಂತಾನೆ ಹೇಳ್ತೀನಿ. ಅದ್ಬಿಟ್ಟು ನಾವು ಇಲ್ಲಿ ಹೊರಗಡೆ ಶಾಪಲ್ಲೇನೆ ತಗೋಬಹುದು, ತುಂಬಾನೇ ಕಲೆಕ್ಷನ್ಗಳು ಇರ್ತದೆ, ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಹೊಸ ಹೊಸ ಕಲೆಕ್ಷನ್ಗಳೆಲ್ಲ ತುಂಬಾನೇ ಬಂದಿರುತ್ತೆ ಅಂತಾನೆ ಹೇಳ್ಬೋದು.
ಇನ್ನ ಪ್ಲೈನ್ ಸೀರೆಗಳು ಮತ್ತೆ ಡೈಲಿ ಯೂಸ್ ಮಾಡೋ ಅಂತ ಸೀರೆಗಳು ಈ ತರದ್ದೆಲ್ಲ ತಗೊಂತೀನಿ ಅಂತ ಹೇಳಿದ್ರೆ ನಾವು ಬಂಡಲ್ ಗಟ್ಲೆನೆ ತಗೊಬೇಕಾಗುತ್ತೆ. ಒಂದೊಂದು ಬಂಡಲಲ್ಲಿ 12 ಪೀಸು ಇಲ್ಲ 6 ಪೀಸು ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನ ನಾವು ಬೈ ಮಾಡಿದ್ರೆ ಮಾತ್ರನೇ ಬೆನಿಫಿಟ್ಸು. ಈ ತರ ಸಿಂಗಲ್ ಸ್ಯಾರಿನ ತಗೊಂತೀವಿ ಒಂದೊಂದೇ ಅಂತ ಹೇಳಿದ್ರೆ ಅವ್ರು ಹೇಳಿದ ರೈಟ್ನೇ ಕೊಟ್ಟು ತಗೋಬೇಕಾಗುತ್ತೆ. ನಾವು ಇಲ್ಲಿ ಸುಮಾರು ಇಲ್ಲ ಅಂತ ಅಂದ್ರೂ ಒಂದು 200 ಸೀರೆಗಳನ್ನ ತಗ್ಸಿದ್ವಿ. ಹೊಸ ಕಲೆಕ್ಷನ್ ಯಾವ್ಯಾವ್ದು ಬರುತ್ತೆ ಅದನ್ನೆಲ್ಲ ಕೂಡ ತಗ್ಸಿ ನೋಡಿದ್ವಿ. ಇನ್ನ ಕಲರ್ ಚೆನ್ನಾಗಿದ್ರೆ ಬಾರ್ಡರ್ ಚೆನ್ನಾಗಿರೋದಿಲ್ಲ, ಬಾರ್ಡರ್ ಚೆನ್ನಾಗಿದ್ರೆ ಫ್ಲವರ್ ಡಿಸೈನ್ ಚೆನ್ನಾಗಿರೋದಿಲ್ಲ, ಈ ತರ ಆಗೋಯ್ತು. ಎಲ್ಲ ಚೆನ್ನಾಗಿದ್ರೆ ಕ್ವಾಲಿಟಿನೇ ಇರೋದಿಲ್ಲ, ಈ ತರ ಇತ್ತು. ಹಂಗಾಗಿ ನಾವು ಕೂಡ ತುಂಬಾನೇ ಸೀರೆನ ಸೆಲೆಕ್ಟ್ ಮಾಡಿ ನೋಡಿದ್ವಿ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಬಂದಿದೆಯಲ್ಲ ಆ ಥರದ್ದೆಲ್ಲ ತುಂಬಾನೇ ಸೀರೆ ನೋಡಿದ್ವಿ. ಅದು ಯಾಕೋ ಸ್ವಲ್ಪ ಪ್ಲೈನ್ ತರ ಕಾಣಿಸ್ತಾ ಇತ್ತು, ಹಂಗಾಗಿ ಅದು ಅಷ್ಟು ಇಷ್ಟ ಆಗ್ಲಿಲ್ಲ. ಇವಾಗ ಫಂಕ್ಷನ್ಗಲ್ವಾ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಬೇಕು ಅಂತ ಹೇಳಿ ತುಂಬಾನೇ ಕಲೆಕ್ಷನ್ ಕೂಡ ನೋಡಿದ್ವಿ. ಒಂದೊಂದ್ ಸರಿ ಯಾವ ತರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ನಮ್ಗೆ ತೆಗ್ದು ತೋರಿಸುವಾಗ ಒಂಥರ ಹೇಳ್ತಾರೆ ರೈಟ್ನ, ಆಮೇಲೆ ಒಂದ್ 10ರಿಂದ 12 ಸೀರೆನ ತೋರಿಸಿದಾಗ ನಮ್ಗೆ ರೈಟು ಕೂಡ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಇದಕ್ಕೆಲ್ಲ ನಾವ್ ಇಷ್ಟ ಹೇಳಿದ್ದು ಅದಕ್ಕೆ ಹೇಳಿದ್ದು ಅಂತ ಹೇಳಿ ಸ್ವಲ್ಪ ಬಾರ್ಗಿಂಗ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಹಂಗಾಗಿ ಅವರು ಫಸ್ಟ್ ಏನು ಹೇಳ್ತಾರೆ ಅದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೇನೆ ಕೇಳ್ಬೇಕು. ಇನ್ನ ಈ ಸೀರೆ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ಕೇಳ್ದೆ, 9000 ಅಂತ ಹೇಳಿದ್ರು. ತುಂಬಾನೇ ಸಾಫ್ಟ್ ಆಗಿ ಸೆಮಿ ಮೈಸೂರು ಸಿಲ್ಕ್ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿತ್ತು ಈ ಸೀರೆ ಅಂತೂ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ವಾ, ಹಂಗಾಗಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ತಗೊಳ್ಳೋಣ ಅಂತ ಕೇಳಿದ್ರೆ ಅವರು ರೈಟ್ ನ ಕಡಿಮೆ ಮಾಡೋದೇ ಇಲ್ಲ. 9000 ಏನಿದೆ ಒಂದು 200 ರುಪೀಸ್ ಅಷ್ಟೇನೆ ಕಡಿಮೆ ಮಾಡ್ಲಿಕ್ಕೆ ಆಗೋದು ಅಂತ ಹೇಳಿದ್ರು. ಇದು ಡಬಲ್ ಬಾರ್ಡ್ರು ಬಂದಿದೆ ಸೆಂಟ್ರಲ್ಲಿ, ಹಂಗಾಗಿ ಇದು ಮೆರೂನ್ ಬಂದು ಸಿಂಗಲ್ ಬಾರ್ಡ್ರು, ಇದು ಬಂದು 11,000 ಅಂತೆ. ಹಂಗಾಗಿ ಅಷ್ಟೊಂದು ಕಾಸ್ಟ್ಲಿ ಬೇಡ ಅಂತ ಹೇಳ್ಬಿಟ್ಟು ಒಂದು 2000 3000 ಒಳಗಡೆನೆ ತಗೊಳ್ಳೋಣ ಅಂತ ಹೇಳಿ ಬೇಡ ಅಂತ ಹೇಳ್ದೆ. ನನಗೆ ಸೀರೆಗಳಿಗೆ ಅಷ್ಟೊಂದು ಬಂಡವಾಳ ಹಾಕಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಯಾವಾಗಲೂ ಒಂದ್ಸರಿ ರೇರ್ ಆಗಿ ಯೂಸ್ ಮಾಡೋದ್ರಿಂದ ಒಂದ್ 2000 ಆ ತರ ತಗೊಂಡ್ರೆ ಸಾಕು ಅಂತ ಹೇಳಿ ಅನ್ಸುತ್ತೆ. ಇನ್ನ ನಮ್ಗೆಲ್ಲ ಆಮೇಲೆ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇನ್ನ ನಮ್ಮ ಅಕ್ಕನ ಮಗಳಿಗೆ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಾರ್ಡರ್ ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸೋದಿಲ್ಲ, ಅವಳು ಹಾಕೊಂಡಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಬಂದು 7500 ಅಂತ ಹೇಳಿದ್ರು. ಆ ಶಾಪಲ್ಲಿ ನಾವು ತಗೊಳ್ಳಿಲ್ಲ, ಅವರು ಸಿಕ್ಕಾಬಟ್ಟೆ ರೈಟ್ನ ಹೇಳಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಅವರು ಬಾರ್ಗಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ಲಿಲ್ಲ. 100 ರುಪೀಸ್ನು ಸಹಿತ ಬಿಡೋದಿಲ್ಲ ಅಂತ ಹೇಳಿದ್ರು, ಇರೋ ರೈಟೇ ತಗೋಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಇಲ್ಲಿ ಬಂದು ತಗೊಳ್ಳೋಣ ಅಂತ ಹೇಳಿ ತಗೊಂತ ಇರೋಂಥದ್ದು. ಈ ಸೀರೆ ಅವರು ಫೈನಲ್ ಆಗಿ ಓಕೆ ಮಾಡಿದ್ರು, ಹಂಗಾಗಿ ಇದನ್ನೇ ತಗೊಂತವ್ರೆ. ಇದು ಬಂದು 7500 ಹೇಳಿದ್ರು. ನಾವು 4200 ರೂಪಾಯಿನ ಕೊಟ್ವಿ ಈ ಸೀರೆಗೆ. ಸ್ವಲ್ಪ ರೈಟು ಕಾಸ್ಟ್ಲಿನೇ ಅಂತ ಅನ್ಸುತ್ತೆ. ಇನ್ನು ಅವರು ಯಾವುದೇ ಕಾರಣಕ್ಕೂ ಬಾರ್ಗಿಂಗ್ ಮಾಡಲಿಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಹಂಗಾಗಿ ಬೇರೆ ಅಂಗಡಿಗೆ ಬಂದು ನಾವು ತೊಗೊಂಡಿರೋದ್ರಿಂದ ಸ್ವಲ್ಪ ಈ ರೈಟ್ಗೆ ಕೊಟ್ಟರು. ಇದು ಕೂಡ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ಈ ಥರ ಕಾಣಿಸುತ್ತೆ. ಸ್ವಲ್ಪ ಡಬಲ್ ಕಲರು ಶೈನಿಂಗ್ ಥರ ಟಿಶ್ಯೂ ಸ್ಯಾರಿ ಅಂತಾರಲ್ಲ ಆ ಥರ ಇದೆ. ಇದು ತುಂಬಾ ಚೆನ್ನಾಗಿದೆ ಅಂತೇಳಿ ಅವರು ಇದನ್ನೇ ತೊಗೊಂಡಿರೋ ಅಂಥದ್ದು. ಇವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೋಡಬೇಕು ಔಟ್ಲುಕ್ಕು ಯಾವ ಥರ ಕಾಣಿಸುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅಂತ ಹೇಳ್ಬಿಟ್ಟು. ಇನ್ನ ಚಿಕ್ಕಪೇಟೆ ಅಂಗಡಿ ಒಳಗಡೆ ಹೋಗ್ಬಿಟ್ರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ ತುಂಬಾನೇ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ನಾವು ತಗೊಳ್ಳೋಣ ಅಂತ ಹೇಳಿ ಹೋಗಿರೋದೇ ಒಂದ್ ಸೀರೆ ಆಗಿರುತ್ತೆ, ಕೊನೆಗೆ ನಾವು ತಗೊಂಡ್ ಬರೋದೇ ಒಂದ್ ಸೀರೆ ಆಗ್ಬಿಟ್ಟಿರುತ್ತೆ. ಸಾವಿರಾರು ಸೀರೆಗಳನ್ನ ನೋಡ್ತೀವಲ್ವಾ, ಹಂಗಾಗಿ ಇದು ಚೆನ್ನಾಗಿದೆ ಅಂತ ಹೇಳಿ ಆಯ್ಕೆ ಮಾಡಕ್ಕೆ ತುಂಬಾನೇ ಮುಗಿ ಬೀಳ್ತೀವಿ. ಹೆಣ್ಮಕ್ಳು ಅಂತ ಅಂದ್ರೆ ಎಲ್ಲರೂ ಅಷ್ಟೇನೆ, ಯಾವ್ದು ತೊಳೋದು ಅಂತ ಹೇಳಿ ಕನ್ಫ್ಯೂಷನ್ ಆಗಿ ಕೊನೆಗೆ ಯಾವ್ದೋ ಒಂದು ತಗೊಂಡ್ ಬರ್ತೀವಿ. ಎಲ್ಲಾರ್ಗೂ ಈ ತರ ಅನುಭವ ಆಗಿರುತ್ತೆ. ಹಂಗಾಗಿ ನಮಗೂ ಕೂಡ ಇದೇ ತರ ಅನುಭವ ತುಂಬಾ ಸರಿ ಆಗಿದೆ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳು ಅಂತ ಅಂದ್ಮೇಲೆ ಎಲ್ಲಾರ್ಗೂ ಅಷ್ಟೇನೆ, ಒಂದ್ ತರಕ್ಕೆ ಅಂತ ಹೋಗಿರ್ತೀವಿ, ತಗೊಂಡ್ ಬರೋದೇ ಇನ್ನೊಂದು. ಅಂದ್ರಲ್ಲೂ ಒಂದ್ ತರನಂತ ಹೋಗಿ ಒಂದೊಂದ್ಸರಿ 3-4 ತಗೊಂಡ್ ಬರ್ತೀವಿ, ಆ ತರನೂ ಆಗಿರುತ್ತೆ. ಇನ್ನ ಶಿವು ಕೂಡ ಡ್ಯೂಟಿ ಇಲ್ಲೇ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ರು. ಹಂಗಾಗಿ ನಾನು ಕೂಡ ಅಲ್ಲೇ ಇದ್ನಲ್ಲ ಅಂತ ಹೇಳಿ ಅವರು ಕೂಡ ಫೋನ್ ಮಾಡಿ ಬಂದಿರೋ ಅಂಥದ್ದು. ಹಂಗಾಗಿ ಮನೇಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇನ್ನು ಯಶುಗೆ ಫ್ರೂಟ್ಸ್ನ ಕೊಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಈ ನಡುವೆ. ಹಂಗಾಗಿ ಸ್ವಲ್ಪ ಕಟ್ ಮಾಡಿ ಕೊಟ್ರೆ ತಿಂತಾಳೆ ಅಂತ ಹೇಳಿ. ಇವಾಗ ಅಲ್ಲೆಲ್ಲ ಬಂದಿದೆ ಅಲ್ವಾ, ಇಲ್ಲ ಅಂದ್ರೂ 8 ಅಲ್ಲಿ ಬಂದಿದೆ ಅವಳಿಗೆ. ಹಂಗಾಗಿ ಅವಳಿಗೆ ಇಷ್ಟಪಟ್ಟಿದ್ನ ಫ್ರೂಟ್ಸ್ನ ಕೊಟ್ರೆ ಚೆನ್ನಾಗಿ ತಿಂತಾಳೆ. ಇಲ್ಲ ಆಪಲ್ ತಗೊಳ್ಳೋಣ ಅಂತ ಹೇಳಿ ನೋಡಿದ್ವಿ, ಇದಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ ಅಂತೇಳಿ ಈ ಆಪಲ್ನ ನಾವು ತಗೊಳ್ಳಿಲ್ಲ. ಮಗು ಕೊಡೋದಲ್ವಾ, ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಇದು ಸ್ವಲ್ಪ ಕಾಯಿ ತರ ಇತ್ತು ಅಂತ ಹೇಳ್ಬಿಟ್ಟು. ಇನ್ನ ಮಾರ್ಕೆಟ್ ಅಲ್ಲಿ ಫ್ರೂಟ್ಸ್ ಆಗ್ಲಿ ತರಕಾರಿ ಆಗ್ಲಿ ಇದನ್ನು ಕೂಡ ತಗೋಬಹುದು ಆರಾಮ್ಸೆಗೆ. ಅಂದ್ರೆ 1 kg ಮೇಲೆ ತಗೋಬೇಕು, ಅರ್ಧ kg 1/4 kg ಈ ತರ ಕೊಡೋದಿಲ್ಲ. ಫ್ರೂಟ್ಸ್ ಆಗ್ಲಿ ತರಕಾರಿ ಆಗ್ಲಿ ಒಳ್ಳೆ ರೇಟ್ಗೆ ನಾವು ತಗೋಬಹುದು ಅಂತಾನೆ ಹೇಳ್ತೀನಿ. ಮನಿ ಕೂಡ ಸೇವ್ ಆಗುತ್ತೆ. ಅದ್ಬಿಟ್ಟು ನಾವು ಈ ಸೀರೆ, ಈ ಸ್ಲಿಪ್ಪರು, ಡ್ರೆಸ್ಗಳು ಇದೆಲ್ಲ ತಗೊಂತೀನಿ ಅಂತ ಹೇಳಿದ್ರೆ ನಾವು ಡಜನ್ ಗಟ್ಲೆನೆ ತಗೋಬೇಕು ಬಲ್ಕ್ ಅಲ್ಲಿ. ಇಲ್ಲ ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಗೆ ಬೆನಿಫಿಟ್ಸ್ ಇರೋದಿಲ್ಲ. ಹಂಗಾಗಿ ನಾವು ಫ್ರೂಟ್ಸ್ನು ಸಹಿತ ತಗೊಂಡ್ಬಿಡೋಣ, ಹೆಂಗು ಮಾರ್ಕೆಟ್ ಬಂದಿದೀವಲ್ಲ ಅಂತ ಹೇಳಿ ತಗೊಂತಿರೋಂಥದ್ದು. ಇನ್ನ ಮಧ್ಯಾಹ್ನ
ಮಧ್ಯಾಹ್ನ 2 ಗಂಟೆಗೆ ನಾವು ಚಿಕ್ಕಪೇಟೆಗೆ ಬಂದಿರೋ ಅಂತದ್ದು. ಇವಾಗ ಹೋಗ್ತಾ ಇದೀವಿ, ಟೈಮ್ ಬಂದು ಆಲೆ 6 ಗಂಟೆ ಆಗೋಗೈತೆ. ಒಳಗಡೆಗೆ ಹೋಗೋದು ಅಷ್ಟೇನೆ, ಹೊರಗಡೆಗೆ ಬರೋದ್ರೊಳಗಡೆ ಟೈಮ್ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್, ಸಂಡೇ ಟ್ರಾಫಿಕ್ ಅಂತಂದ್ರೆ. ಇನ್ನ ಇವತ್ತು ಕೂಡ ತುಂಬಾನೇ ಟ್ರಾಫಿಕ್ ಆಗ್ಬಿಟ್ಟಿದೆ, ಅದ್ರೊಳಗಡೆನು ತುಂಬಾನೇ ಜಾಮ್ ಅಂತಾನೆ ಹೇಳ್ಬೋದು. ಅಪ್ಪ ಗಾಡಿ ಓಡಿಸೋದು ಹೆಂಗೆ ಅಲ್ಲ ಕುತ್ಕೊಬಿಟ್ರೆ ನೀವು? ಟ್ರಾಫಿಕ್ ನೋಡಿ ಹೆಂಗಾಗೈತೆ, ಬೈತಾರೆ ನೋಡಿದ್ರೆ. ಬೈಲಿ ಬಾರಮ್ಮ ಇಲ್ಲಿ, ಬಾ ಅಪ್ಪು, ಬಾರವ ಬಾರವ ಬಾರವ, ನೋಡಲಿ ಅಪ್ಪು ಬಾರಲ್ಲ, ಬಾ ಬಾ ಬಾರಲ್ಲೇ ಅಪ್ಪು, ಅಪ್ಪು ಬಾರಲ್ಲೇ, ಅಪ್ಪು ಬಾರಲ್ಲೇ, ಅಪ್ಪು ಗಾಡಿ ಓಡಿಸ್ಲಿ ಬಾ ಅಪ್ಪ. ಬೈತಾರೆ ಬಾರೆ, ಸುಮ್ನಾರ ಇದ್ದಲ್ಲ ನೋಡಲಿ, ಅವನು ಉಳಿತದಲ್ಲ ಹಂಗ ಉಳಿತಾವಳೆ ಯಶುಮಾ. ಇನ್ನ ಚಿಕ್ಕಪೇಟೆಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾರ್ಲರ್ಗೆ ಕೆಲಸ ಇತ್ತು ಅಂತ ಹೇಳಿ ಬಂದಿದೆ, ಏರ್ ಕಟ್ ಮಾಡ್ಸೋಣ ಅಂತ ಹೇಳಿ. ಇಲ್ಲಿ ತುಂಬಾನೇ ಚೆನ್ನಾಗಿ ಏರ್ನ ಕಟ್ ಮಾಡ್ಕೊಡ್ತಾರೆ, ಹಂಗಾಗಿ ಇಲ್ಲಿಗೆ ಬಂದಿದೆ. ಇವಾಗ ಟೈಮು ಆಗೋದಿಲ್ಲ ಅಂತ ಹೇಳಿ 4 ಜನ ಇದ್ರು ಏರ್ ಕಟ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಐಬ್ರೋಸ್ ಆದ್ರೆ ಬೇಗನೆ ಮಾಡ್ಬಿಡ್ತಾರೆ, ಏರ್ ಕಟ್ ಮಾಡೋದು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಯಶು ಕೂಡ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಲು. ಅಲ್ಲೆಲ್ಲ ಹೋಗಿ ಜರ್ನಿ ಮಾಡಿ ಬಂದಿರೋದ್ರಿಂದ ಅವಳಿಗೆ ಸ್ವಲ್ಪ ಆರಾಮ್ ಅನಿಸ್ತಾ ಇರ್ಲಿಲ್ಲ, ಹಂಗಾಗಿ ಅಳ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಹಂಗಾಗಿ ಇವತ್ತು ಬೇಡ ಅಂತ ಹೇಳಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಇನ್ನ ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಸ್ವಲ್ಪ ಸೊಪ್ಪನ್ನು ಕೂಡ ತಗೊಂಡ್ ಬಂದಿದೆ, ಮಸಪ್ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಸಾಂಬಾರ್ನು ಕೂಡ ರೆಡಿ ಮಾಡ್ಕೊಂತ ಇದ್ದೀನಿ. ಆಲ್ರೆಡಿ ಮಸಪ್ ಸಾಂಬಾರ್ನ ಯಾವ ತರ ಮಾಡೋದು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಶೇರ್ ಮಾಡಿದ್ದೀನಿ. ಟೈಮ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಪ್ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಈ ಸೊಪ್ಪೆಲ್ಲ ಡೈರೆಕ್ಟ್ ಆಗಿ ಯಾರು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವರು ಈ ತರ ಮಸಪ್ ಸಾಂಬಾರ್ನ ಮಾಡ್ಕೊಂಡು ತಿನ್ನೋದ್ರಿಂದ ಸೊಪ್ಪು ತಿಂದ್ವಿ ಅಂತಾನು ಕೂಡ ಅನ್ಸೋದಿಲ್ಲ. ಸಾಂಬಾರು ಕೂಡ ಅಷ್ಟೇನೆ ಟೇಸ್ಟ್ ಆಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿರೋ ತರ ಮನೆ ಹತ್ರ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಮಸಪ್ ಸಾಂಬಾರ್ದು. ಅದನ್ನೆಲ್ಲ ಹಾಕಿ ಈ ಸಾಂಬಾರ್ನ ಮಾಡೋ ಅಂಥದ್ದು ತುಂಬಾ ಟೇಸ್ಟ್ ಆಗಿ, ಅಂದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ಸಾಂಬಾರು. ನಮ್ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿರ್ತೀನಿ ಇದಕ್ಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಕೂಡ ಹಾಕೊಬೇಕು. ಹಂಗಾಗಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಈ ತರ ಮಾಡ್ಕೊಳ್ಳೋದ್ರಿಂದ. ನಾವು ಇದಕ್ಕೆ ಬಿಸಿ ಮುದ್ದೆ ಮತ್ತೆ ರೈಸು ಎರಡನ್ನೂ ಮಾಡ್ಕೊಂಡು ತಿಂತೀವಿ, ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಇನ್ನ ಬ್ಲೌಸ್ನು ಕೂಡ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಿದೀವಿ, ಇನ್ನ ಡೇಟ್ ಬೇರೆ ಹತ್ರನೇ ಬಂತು. ಹಂಗಾಗಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಬಂತು ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇನ್ನ ಚಿಕ್ಕಪೇಟೆಯಲ್ಲಿ ಸೀರೆ ಬಗ್ಗೆ ಅಷ್ಟಾಗಿ ಗೊತ್ತಿರೋರು ಯಾರಾದ್ರೂ ಇದ್ರೆ ತುಂಬಾನೇ ಕಡಿಮೆ ರೇಟ್ಗೆ ಇಂಥ ಅಂಗಡಿಯಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನಾವು ತುಂಬಾನೇ ಸೀರೆನ ಪರ್ಚೇಸ್ ಮಾಡೋದಿದೆ, ಇವಾಗೆಲ್ಲ ಮದ್ವೆ ಬಂದಿದೆ ನಮ್ಮ ರಿಲೇಷನ್ ಅಲ್ಲಿ, ಹಂಗಾಗಿ ತಗೊಬೇಕು. ನಮ್ಗೆ ಅಷ್ಟಾಗಿ ಸೀರೆ ಬಗ್ಗೆ ಯಾವ ಅಂಗಡಿಲೂ ಕಡಿಮೆ ಸಿಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಹಂಗಾಗಿ ಹೋಲ್ಸೇಲ್ ಆಗಿ ಅಲ್ದಲೇನೆ ಒಂದೊಂದು ಸಿಂಗಲ್ ಪೀಸ್ನ ಎಲ್ಲಿ ಕೊಡ್ತಾರೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ಸ್ ಮಾಡಿ, ದಯವಿಟ್ಟು ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಏನೇ ತಗೋಬೇಕಾದ್ರೂ ನಾನೇ ಡೈರೆಕ್ಟ್ ಆಗಿ ಅಂಗಡಿಗೆ ಹೋಗಿ ತಗೊಳ್ಳೋ ಅಂಥದ್ದು. ಆನ್ಲೈನಲ್ಲೆಲ್ಲ ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ತಗೊಳಕ್ಕೆ. ಅದರಲ್ಲೂ ಒಂದ್ಸರಿ ತಗೊಂಡ್ಮೇಲೆ ಮತ್ತೆ ರಿಟರ್ನ್ ಇಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಯಾವ ತರ ಇರುತ್ತೋ ಏನೋ ಅಂತ ಹೇಳಿ ಫಸ್ಟೇ ದುಡ್ಡು ಹಾಕ್ಬಿಟ್ಟು ತಗೊಳಕ್ಕೆ ಅಷ್ಟು ಇಷ್ಟ ಇಲ್ಲ. ಹಂಗಾಗಿ ಏನೇ ತಗೊಂಡ್ರು ನಾವು ಮುಟ್ಟಿ ನೋಡಿ ನಮ್ಮ ಕಣ್ಣಾರೆ ತಗೊಳ್ಳೋದ್ರಿಂದ ಒಂಥರ ನೆಮ್ಮದಿ ಅಂತಾನೆ ಹೇಳ್ಬೋದು. ಹಂಗಾಗಿ ನಾನು ಆನ್ಲೈನ್ ಅಲ್ಲಿ ಅಷ್ಟಾಗಿ ಸೀರೆ ಬಟ್ಟೆ ಎಲ್ಲ ತಗೊಳಕ್ಕೆ ಇಷ್ಟಪಡೋದಿಲ್ಲ, ಅಷ್ಟಾಗಿ ಕ್ವಾಲಿಟಿನೂ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾನು ಯಾವುದು ತಗೊಂತಾ ಇಲ್ಲ. ಇನ್ನ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.